ಹಲೋ ಫ್ರೆಂಡ್ಸ್. ನಾನು ನಿಮ್ಮ ಆನಿ ಮಾತಾಡ್ತಿರೋದು. ಏನು ಅಂತಂದರೆ, ನಮಗೆ ತುಂಬ ದಿವಸಗಳಿಂದ ಒಂದು ವಿಷಯ ಏನು ತುಂಬ ನನಗೆ ಒಂಥರ ಅದು ಅಂದರೆ ನಂದು ಆ ಒಂದು ಸೆಕ್ಟ್ರಲ್ಲಿ ನಾನು ಇನ್ನೂ ಫುಲ್ಲಿ ಫೋಕಸ್ ಮಾಡೋಕ್ಕಾಗಿಲ್ಲಲ್ಲ ಅಂತ ಅನಿಸೋದು ಯಾವುದಂತಂದರೆ, ಅಂದರೆ ಸೋಷಿಯಲ್ ಸರ್ವಿಸ್ಗೋಸ್ಕರ ಅಂತ ಹೇಳ್ತಿರೋದು ನಾನು. ಜನರ ಸೇವೆಗೋಸ್ಕರ, ಜನರಿಗೆ ಏನಾರೊಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಷಯ ಅಂತಂದರೆ ಅದು ಈ ನ್ಯೂಸ್ ಜರ್ನಲಿಸಮ್ ವಿಷಯ ಅಂತ ಹೇಳ್ಬೋದು. ಅದೇನು ಅಂತಂದರೆ, ಈಗ ನೋಡಿ ನಾನು ಅಂದರೆ ಈಗ ಸುಮಾರು ಒಂದು 3-4 ವರ್ಷಗಳಿಂದ ನಾನು ಬಿಸ್ನೆಸ್ಸಲ್ಲಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಮಾಜದಲ್ಲಿ ತುಂಬ ಜನರು ನನಗೆ ಏನು ಹೇಳ್ತಿದ್ರು ಅಂದರೆ, ಈ ಒಂದು ಸಮಾಜದಲ್ಲಿ ನ್ಯೂಸ್ ಜರ್ನಲಿಸಮ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಇವನು ಯಾವ ಡಿಪಾರ್ಟ್ಮೆಂಟ್ಗೆ ಹೋದರೂ, ನಮ್ಮ ಸಹೋದ್ಯೋಗಿಗಳಿರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ತುಂಬ ಸನ್ನಿವೇಶಗಳು ಆ ಥರ ಬರ್ತಾಯಿತ್ತು. ಅದು ಒಂದು ಇಂಪಾರ್ಟೆಂಟ್ ಸನ್ನಿವೇಶ ನಾನು ನಿಮಗೆ ಹೇಳಬೇಕಿದ್ರೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಮಕ್ಕಳಿಗೆ ಜ್ವರ ಬರುವಾಗ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಒಂದು ಕಡೆ ಹೇಳ್ತಾ ಇದ್ದೆ. ಪುನಃ ಇನ್ನೊಂದು ಮನೆಗೆ ಹೋಗುತ್ತೆ, ಎಲ್ಲೋ ಒಂದು ಯಾರ್ದೋ ರಿಲೇಷನ್ ಮನೆಗೆ, ಇಲ್ಲ ಎಲ್ಲೋ ಒಂದು ಕಡೆ ಹೋಗುತ್ತೆ, ಪುನಃ ಅದೇ ಸಮಸ್ಯೆ ಆಗೋದು. ಆಗ ನಾನು ಇದನ್ನು ನಮ್ಮ ಕೆಲವೊಂದು ಡಾಕ್ಟರ್ ಫ್ರೆಂಡ್ಸ್ ಹತ್ರ, ಇಲ್ಲ ನಮ್ಮ ಸ್ನೇಹಿತರ ಹತ್ರ ಹೇಳುವಾಗ ಅವರು, ನೀನು ಆರ್ಟಿಕಲ್ ಬರೀತಿದ್ಯಲ್ಲ, ಬಟ್ ಅದು ಜನರಿಗೆ ರೀಚ್ ಆಗ್ತಿಲ್ಲ. ಸೊ ಅದಕ್ಕೆ ನೀನು ಏನಾದರೂ ಅದನ್ನು ಫೋಕಸ್ ಮಾಡಿ ಏನಾದ್ರು ಇನ್ನೂ ಸ್ವಲ್ಪ ಅದರ ಮೇಲೆ ಆರ್ಟಿಕಲ್ನ ಬರಬೇಕು, ಮತ್ತು ನೀನು ಅದನ್ನು ಜನರಿಗೆ ಜಾಸ್ತಿ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿದರು. ಅಂದರೆ ಅದನ್ನು ನೀಟಾಗಿ ಅರ್ಥ ಆಗೋ ಥರ ಎಲ್ಲ ಜನರಿಗೆ ಹೇಳಬೇಕು. ನನಗೂ ಹಂಗೆ ಅನ್ನಿಸ್ತು. ಏನು ಅಂತಂದರೆ, ಒಂದೊಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಹೇಳಿ ಇನ್ನೊಂದು ಯಾರೋ ಒಬ್ಬರಿಗೆ ಗೊತ್ತೇ ಇರಲ್ಲ ಅದು ವಿಷಯ. ಆಗ ನಾನು ಅಂದ್ಕೊಂಡೆ, ಇದು ಎಸ್ಪೆಷಲಿ ಹೆಲ್ತ್ ಪ್ರಾಜೆಕ್ಟ್ನ ಒಂದು ಫೋಕಸ್ ಮಾಡಬೇಕು ಅಂತ 4-5 ವರ್ಷ ಮುಂಚೆ ಅದನ್ನು ಸ್ಟಾರ್ಟ್ ಮಾಡಿದ್ದೆ. ಆ ಹೆಲ್ತ್ ಪ್ರಾಜೆಕ್ಟ್ದು ಕೆಲಸಗಳು ನಾನು ಈಗಲೂ ಮಾಡ್ತಾಯಿದ್ದೇನೆ. ಅದ್ರದ್ದು ವರ್ಕ್ ಫುಲ್ಲಿ ಆಗಿಲ್ಲ, ಯಾಕೆಂದರೆ ನನಗದು ಅಷ್ಟು, ನಾನು ಸೂಪರ್ಮ್ಯಾನ್ ಅಲ್ಲ. ನನ್ನ ಕೈಯಲ್ಲಿ ಎಷ್ಟಾಗೋದು, ನನಗೂ ತುಂಬ ಸಮಸ್ಯೆಗಳು ಇದೆ. ಆದರೂ ನಂದು ಪರ್ಸ್ನಲ್ ಲೈಫ್ನ ಕೂಡ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ, ನಂದು ದುಡ್ಡನ್ನೆಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಹಾಗೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ನಾನು ಸೈಡ್ಗೆ ಮಾಡಿ ಇದನ್ನು ನಾನು ಫೋಕಸ್ ಮಾಡಿದ್ದೆ, ಹೆಲ್ತ್ ಪ್ರಾಜೆಕ್ಟ್. ಹೀಗೆ ಇದರಲ್ಲಿ ಹೆಲ್ತ್ದು ಪ್ರಾಜೆಕ್ಟಲ್ಲಿ ಕಂಟಿನ್ಯೂಸ್ಲಿ ಫೋಕಸ್ ಮಾಡುತ್ತೇನೆ. ನಮ್ಮದು ಬೇರೆ ಪ್ರಾಜೆಕ್ಟ್ಗಳು ಇದೆ ಅದರೊಟ್ಟಿಗೆ. ಯಾಕಂದರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಬೇರೆ ಪ್ರಾಜೆಕ್ಟ್ಗಳು, ಮತ್ತು ನಮ್ಮದು ಸ್ವಲ್ಪ ಇನ್ಕಮ್ ಜನ್ರೇಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಬೇರೆ ಪ್ರಾಜೆಕ್ಟ್ಗಳು ಇದೆ. ಬಟ್ ಆದ್ರೂ ಇನ್ನೊಂದು ಇನ್ಸಿಡೆಂಟ್ ಏನಾಗ್ತಿತ್ತು ಅಂದರೆ, ಈ ಸಮಾಜದಲ್ಲಿ ಕೆಲವೊಂದು ಕಡೆ ನಾವು ಈಗ ಎಲ್ಲರೂ ಒಂದು ಕಡೆ ಏನಾದರೂ ಸಮಸ್ಯೆಗಳಾಗ್ತಾ ಇರ್ತದೆ ಜನರಿಗೆ. ಈಗ ಯಾವುದೋ ಕೆಲವೊಂದು ಕಡೆ ನಾವು ಅಲ್ಲಿ ಕೆಲಸದ ಮೇಲೆ ಕೆಲವೊಂದು ಕಾಡಲ್ಲಿರುವಂಥ ಒಂದು ಈ ಆದಿವಾಸಿ ಜನಾಂಗ ವಾಸ ಮಾಡ್ತಿರುವಂಥ ಪ್ಲೇಸ್ಗೆಲ್ಲ ಹೋಗ್ತಿದ್ದೋ. ಅಲ್ಲಿ ಕೆಲವೊಂದು ಸಮಸ್ಯೆಗಳು ಈ ಸೋಷಿಯಲ್ ಇದ್ರ ಮೇಲೆ ಮಾಡುವಂಥದ್ದು, ಅವರಿಗೆ ಸೋಷಲ್ ಸೆಕ್ಯೂರಿಟಿ ಪ್ಲಸ್ ಅದರೊಟ್ಟಿಗೆ ಅವರಿಗೊಂದು ಬೇರೆ ಥರ ಇರುವಂಥ ಒಂದು ವಿಷಯಗಳು, ಅಂದರೆ ಅವರಿಗೆ ಇರುವಂಥ ಸಮಸ್ಯೆಗಳು, ಅದ್ರ ಮೇಲೆ ಇರುವಂಥ ಸಮಸ್ಯೆಗಳ ಬಗ್ಗೆ ನನಗೆ ಗೊತ್ತಾಗ್ತಿತ್ತು. ಅಲ್ಲಿ ತುಂಬ ಸಮಸ್ಯೆಗಳು, ಅಂದರೆ ಇವನ್ ಪರ್ಸ್ನಲ್ ಲೈಫಲ್ಲೂ ಬರುತ್ತೆ. ಅಂದರೆ ಈಗ ಏನು ಅಂತಂದರೆ, ಪರ್ಸ್ನಲ್ ಲೈಫಲ್ಲಿ ಕೂಡ ಒಬ್ಬೊಬ್ಬರದ್ದು ಕೆಲವು ಸಮಸ್ಯೆಗಳು, ಅದನ್ನು ಯಾರು ಕೇಳೋರಿರೋದಿಲ್ಲ, ಯಾರು ನ್ಯೂಸ್ ಮಾಡೋದಿಲ್ಲ, ಈ ಥರ ಎಲ್ಲ ಇರ್ತಿತ್ತು. ಸೊ ಇದನ್ನೆಲ್ಲ ನೋಡಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ, ಸರಿ
ಈಗ ನ್ಯೂಸ್ನ ಕೂಡ ಒಂದು ಫೋಕಸ್ ಮಾಡಬೇಕು. ಯಾರಿಗೆಲ್ಲ ಕಷ್ಟ ಇದೆ, ಕೆಲವರದ್ದು ಕಷ್ಟಗಳನ್ನ ಕೇಳುವಂಥ ನ್ಯೂಸ್ಗಳಿರೋದಿಲ್ಲ, ನ್ಯೂಸ್ ಚಾನಲ್ಗಳಿರೋದಿಲ್ಲ. ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಮಾಡಬೇಕು ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಸುಮಾರು ಒಂದು 3-4 ವರ್ಷದಿಂದ, ಅದು ಆ್ಯಕ್ಚುಲಿ ಈಗಲ್ಲ, ಸುಮಾರು ಒಂದು 8-9-10 ವರ್ಷ ಹಿಂದೆಯೇ ನಾವು ಅದನ್ನು ನಮ್ಮದೊಂದು ಟೀಮಾಗಿ, ಒಂದು 3-4 ಜನರ ಟೀಮ್ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ನಾವು ಅದನ್ನು ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ. ಯಾವುದಾದ್ರೂ ಆರ್ಟಿಕಲ್ ಬರಿತಿದ್ದೋ, ಇಲ್ಲ ಯಾರೋ ಒಬ್ಬರು ಪೋಸ್ಟ್ ಮಾಡ್ತಿದ್ರು ಅಷ್ಟೇ. ನಾನು ಒಂದು ಯಾವುದಾದ್ರೂ ಇದರಲ್ಲಿ ಒಂದು ಕೆಲವೊಂದು ಆರ್ಟಿಕಲ್ಸ್ನ ಬರೆದು ಅಲ್ಲಿ ಇಲ್ಲಿ ಅಂತೆಲ್ಲ ಪೋಸ್ಟ್ ಮಾಡ್ತಿದ್ದೋ, ಅಷ್ಟು ಅದನ್ನ ಫೋಕಸ್ ಮಾಡಿರಲಿಲ್ಲ. ಸೊ ಇದನ್ನು ಒಂದು ಮಾಡೋಣ ಅಂತ ನಾನು ನನ್ನ ಸ್ನೇಹಿತರೆಲ್ಲ ಕೇಳಿದೆ. ನಾನು ಕೆಲವರು ನಂಗೆ ಗೊತ್ತಿರೋರ್ತೆಲ್ಲ ಮಾತಾಡಿದೆ. ಸೊ ಇವರು ಏನು ಅಂತಂದರೆ, ಆ ಟೈಮಲ್ಲಿ ನಮಗೆ ಯಾವುದು ಕೂಡ ಫೋಕಸ್ ಮಾಡೋಕ್ಕೆ ಹೇಳಿಲ್ಲ. ಅಂದರೆ ಯಾರು ಕೂಡ ನಂಗೆ ಅದನ್ನು ನನ್ನೊಟ್ಟಿಗೆ ಫುಲ್ಲಿ, ಅಂದರೆ ಕೆಲವರೆಲ್ಲ ಓಕೆ ಅಂತ ಹೇಳ್ತಿದ್ರು, ಅವ್ರಿಗೂ ಇನ್ನೂ ಟೈಮ್ ಆಗಿಲ್ಲ ಅಂತ ಅನಿಸುತ್ತೆ. ನನಗೂ ಬೇರೆ ಬೇರೆ ಸಮಸ್ಯೆಗಳು, ನಾನು ಕೆಲವೊಂದು ಆಲ್ರೆಡಿ ನನಗಾಗಿರೋ ಸಮಸ್ಯೆಗಳೆಲ್ಲ ಪೋಸ್ಟ್ ಮಾಡಿದ್ದೇನೆ. ತುಂಬ ಸಮಸ್ಯೆಗಳು ಬಂದಿದೆ ಬೇರೆ ಬೇರೆ ಪರ್ಸ್ನಲ್ ಲೈಫಲ್ಲಿ, ಅದು ಇದು. ಮತ್ತು ಜಸ್ಟ್ ಒಂದು 2 months ಬ್ಯಾಕ್ ನಂದು ಕಾಲು ಕೆಳಗಡೆ ಒಂದು ನರ್ವ್ ಒಂದು ಸ್ವಲ್ಪ ಜಾಮ್ ಆಗಿತ್ತು. ಅದರದ್ದು ಟ್ರೀಟ್ಮೆಂಟ್ ಮಾಡ್ಕೊಂಬಂದೆ 2 ತಿಂಗಳ ಹಿಂದೆ. ಈ ಥರ ತುಂಬ ಸಮಸ್ಯೆಗಳು. ಮತ್ತು ನಮ್ಮದು ಮೇನ್ ಬಿಸ್ನೆಸ್ದು ಏನು ರಿಜಿಸ್ಟ್ರೇಷನ್ ವರ್ಕ್ಗಳು, ಅದರದ್ದು ಗೌರ್ಮೆಂಟದ ವರ್ಕ್ಗಳು, ಅಲ್ಲಿ ತುಂಬ ಸಮಸ್ಯೆಗಳಾಗುವಂಥದ್ದು. ಅವರಿಗೆ ಗೊತ್ತಿರಲ್ಲ, ನಾವೊಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಇದರಿಂದ ಜನರಿಗೆ ಯೂಸ್ ಆಗುವಂಥ ವಿಷಯಗಳಿದೆ ಅಂತ ಅಂದ್ಬಿಟ್ಟು ಅವರು ಆ್ಯಸ್ ಯೂಶ್ವಲ್ ಬೇರೆಯವ್ರನ್ನ ನೋಡ್ತಾರೆ, ನಮ್ಮನ್ನು ನೋಡ್ತಾರೆ. ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೂ, ಬ್ಯಾಂಕಿಗೆ ಹೋದ್ರೂ, ಎಲ್ಲ ಕಡೆನೂ ಯಾವುದೇ ಒಂದು ಪ್ಲೇಸ್ಗೆ ಹೋದ್ರೂ ಅದನ್ನು ಡಿಲೇ ಆಗೋದು, ಇಲ್ಲ ಏನಾದ್ರು ಒಂದು ಸಮಸ್ಯೆಗಳು ಮಾಡೋದು, ಇದೆಲ್ಲ ಆಗ್ತಾಯಿತ್ತು. ಅದರಿಂದ ಆಗ್ಬಿಟ್ಟು ನನಗೆ ಟೈಮು ಸಾಕಾಗಿಲ್ಲ. ಮತ್ತು ಇದೊಂದು ಮೇನ್, ಅಂದರೆ ಹೆಲ್ತ್ದೊಂದು ಮೇನ್ ಫೋಕಸ್ ಮಾಡಿದ್ದೊಂದು ಸಾಫ್ಟ್ವೇರ್ ಮತ್ತು ಅದರೊಟ್ಟಿಗೆ ಇನ್ಫಾರ್ಮೇಷನ್ ಇರುವಂಥ ಒಂದು ಪ್ರಾಜೆಕ್ಟ್ ಒಟ್ಟಿಗೆ ಕೆಲವೊಂದು ಸ್ವಲ್ಪ ಇನ್ಕಮ್ ಬರುವಂಥದ್ದು ಏನಾದರೂ ಮಾಡಬೇಕು. ಅಂದರೆ ಯಾಕೆಂದ್ರೆ ನಮಗೆ ಡೈಲಿ ನೀಡ್ಸಿಗೆ ಬೇಕಾಗುತ್ತಲ್ಲ ಅಮೌಂಟು, ಅದಕ್ಕೋಸ್ಕರ ಫೋಕಸ್ ಮಾಡಿದ್ದು. ಅದ್ರ ಜೊತೆ ಈ ಏನು ಸಮಾಜಕ್ಕೆ ಒಂದು ಯೂಸ್ ಆಗುವಂಥ ಒಂದು ನ್ಯೂಸ್ದು ಪ್ರಾಜೆಕ್ಟ್ ಏನಿದೆ, ಅದನ್ನು ನಾನು ನಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡಿದ್ದೆ. ಅದನ್ನು ನಾವು ಅದರದ್ದು ಕೆಲವು ಕೆಲಸಗಳು ಮಾಡಿದ್ದೇವೆ ನಾವು ಅಲ್ಲಿ ಇಲ್ಲಿ ಕೆಲವೊಂದು ಟೈಮಲ್ಲಿ. ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳನ್ನೆಲ್ಲ, ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಏನೆಲ್ಲ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೆಪ್ಸ್ಗಳಿದೆ ಅದನ್ನೆಲ್ಲ ನಾವು ಪ್ಲಾನಿಂಗ್ ಮಾಡೋದು ಎಲ್ಲ ಮಾಡಿದ್ದೇವೆ. ಅದನ್ನು ನಾವು ಮೂಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಆಗಿಲ್ಲ. ಅದೊಂದು ತುಂಬ ಬೇಜಾರಾಗುತ್ತೆ ಈಗ. ಏನು ಅಂತಂದರೆ, ಇದೊಂದು ಕೂಡ ನಮ್ಮದು ಪರವಾಗಿ ಆ್ಯಕ್ಚುಲಿ ಏನು ಅಂತಂದರೆ, ಎಸ್ಪೆಷಲಿ ನಾನು ಅದರಲ್ಲಿ ನನ್ನ ಸ್ನೇಹಿತರೊಟ್ಟಿಗೆ, ಯಾರೆಲ್ಲ ಇದರಲ್ಲಿ ಸ್ವಲ್ಪ ಒಳ್ಳೆ ಎಫರ್ಟ್ ಆಗ್ತಾರೆ ನಂಗೆ ಗೊತ್ತಿರೋರೊಟ್ಟಿಗೆ ಏನು ಹೇಳಿದೆ ಅಂತಂದರೆ, ಇದು ಆ್ಯಕ್ಚುಲಿ ಒಂದು ಕಾಂಪ್ರಮೈಸ್ ಇಲ್ಲದಿರುವಂಥ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂಥ, ಮತ್ತು ಒಂದು ಜನರಿಗೆ ಏನಾದರೂ ಕಷ್ಟಗಳಾದಾಗ ಒಂದು ಸಹಾಯ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಬೇಕು ಅಂತ ಹೇಳಿದ್ದೆ. ಅದರ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಏನು ಅಂತಂದರೆ ಫ್ರೆಂಡ್ಸ್, ನಮಗೆ ಇಲ್ಲಿ ಡೈಲಿ ಬೇಸಿಸ್, ಅಂದರೆ ಈಗ ನಮಗೆ ಈ ಡೈಲಿ ನೀಡ್ಸ್ ಇರ್ಬೋದು, ಬೇಸಿಕ್ ನೀಡ್ಸ್ ಇರ್ಬೋದು, ಅದಕ್ಕೆ ಸಮಸ್ಯೆ ಆಗುತ್ತೆ ಅಂತಂದಾಗ ಎಲ್ಲ ಸೋಷಿಯಲ್ ಕನ್ಸರ್ನ್ ಇರುವಂಥ ಪ್ರಾಜೆಕ್ಟ್ಗಳು ನಾವು ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ಇದ್ರದ್ದೆಲ್ಲ ಏನಿದೆ, ನ್ಯೂಸ್ ಮತ್ತು ಅದೆಲ್ಲ ಏನಿದೆ, ಆಗಲೇ ಹೆಲ್ತ್ ಪ್ರಾಜೆಕ್ಟ್ ಹೇಳಿದೆ, ಅದರಲ್ಲೆಲ್ಲ ಇನ್ಕಮ್ ಬರೋದೇ ಮೇ ಬಿ ಒಂದು 3-4 ವರ್ಷ ಆದಮೇಲೆ ಅಂತ ಇರ್ಬೋದು. ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ. ಯಾವುದೇ ಥರದ ಇನ್ಕಮ್ ಇರೋದಿಲ್ಲ ಯೂಶ್ವಲಿ ಅದರಲ್ಲಿ. ಅದರಲ್ಲಿ ಏನಂತಂದರೆ, ಇವನ್ ಅದು ಸೋಷಿಯಲ್ ಮೀಡಿಯಾ ನ್ಯೂಸಲ್ಲಿ, ಈಗ ಸೋಷಿಯಲ್ ಮೀಡಿಯಾ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಏನು ದೊಡ್ಡ ಮಟ್ಟಿಗೇನು ಬರಲ್ಲ ನ್ಯೂಸಲ್ಲೆಲ್ಲ. ಇನ್ಕಮ್ ಸ್ಟಾರ್ಟ್ ಆಗೋದೇ ಕೆಲವೊಂದು ಟೈಮ್ 1 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ಬರ್ತಾ ಇರ್ತದೆ.
ಇಲ್ಲಿ ನಮಗೆ ಬೇಸಿಕ್ ಅಂದರೆ ಡೈಲಿ ಬೇಕಾಗಿರುವಂಥ ಅಮೌಂಟು, ಅದನ್ನಲ್ಲಿ ನಾವು ಬೇರೆ ಈಗ ನಾವು ನಮ್ಮದು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ನಾವು ಬೇರೆ ಸ್ಟಾಕ್ ಮತ್ತು ಅದನ್ನಲ್ಲಿ ಯಾಕೆ ಹ್ಯಾಂಡಲ್ ಮಾಡ್ತೇವೆ ಅಂದರೆ ನಮ್ಮದು ಮಂತ್ ಎಂಡ್ ರೆಂಟ್ ಇರ್ಬೋದು, ನಂದು ಮಗು ಮತ್ತು ವೈಫನ್ನ ಕೇರ್ ತಗೋಬೇಕು, ನನಗೂ ಸಮಸ್ಯೆಗಳು ಬರುತ್ತೆ. ಇದರದ್ದು ಈ ಬಿಸ್ನೆಸ್ ವರ್ಕ್ಗಳದ್ದೇ ಅದರದ್ದು ಗೌರ್ಮೆಂಟಲ್ಲಿ ಆಗೋ ರಿಜಿಸ್ಟ್ರೇಷನ್ ವರ್ಕ್ಗಳಿರ್ಬೋದು, ಅದರದ್ದು ಅದೆಲ್ಲ ತುಂಬ ಅಮೌಂಟ್ಗಳು ತಗೊಳ್ತಾ ಇರ್ತದೆ. ಕೆಲವೊಂದು ವಿಷಯಗಳು ನಮಗೆ ಸಪೋರ್ಟಿವ್ ಜನರು ಸಪೋರ್ಟ್ ಮಾಡಲ್ಲ, ಅವರಿಗೆ ನಮ್ಮದು ವಿಷಯಗಳು ಗೊತ್ತಿರೋದಿಲ್ಲ. ಹೀಗೆಲ್ಲ ಆಗಿಬಿಟ್ಟು ಅದನ್ನು ನಾನು ಏನು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ವಿಷಯನ ಫೋಕಸ್ ಮಾಡಿದ್ದೇನೆ ಮಿಡ್ಲಲ್ಲಿ. ಅದನ್ನು ಫುಲ್ಲಿ ಅದಕ್ಕೆ ಒಂದು ಫೋಕಸ್ ಮಾಡಲಿಕ್ಕಾಗಿಲ್ಲ ಮತ್ತು ಮಾಡಲಿಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟಾಗಿ ಹೆಲ್ತ್ ಪ್ರಾಜೆಕ್ಟ್ ಒಂದಿತ್ತು. ನಮ್ಮದು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ನಾನು ಬೇರೆಯವರಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿ ಕೊಡೋದನ್ನು ಅಷ್ಟು ತಗೊಳ್ಳದೆ ಇದನ್ನು ಬೇರೆ ಸಾಫ್ಟ್ವೇರ್ ರೆಡಿ ಮಾಡಿಕೊಡಿ ಅಂತೆಲ್ಲ ಕೇಳಿದಾಗ ಅದಕ್ಕೆ ನಾನು ಫೋಕಸ್ ಮಾಡಿದೆ. ನಮ್ಮದು ಹೆಲ್ತ್ ಪ್ರಾಜೆಕ್ಟ್ ಒಂದು ಅಂದರೆ ಅದರಲ್ಲಿ ಇನ್ಕಮ್ ಮೇ ಬಿ ಅಂದರೆ ಇಲ್ಲಿವರೆಗೂ ಬಂದಿಲ್ಲ. ಇನ್ನೂ ಅದರದ್ದು ಇನ್ಕಮ್ ಬರಲಿಕ್ಕೆ ಮೇ ಬಿ ಇನ್ನೊಂದು 2 ವರ್ಷ ಆಗ್ಬೋದು. ಯಾರಾದರೂ ನಮ್ಮೊಟ್ಟಿಗೆ ಡೊನೇಟ್ ಮಾಡಿದರೆ, ಡೊನೇಷನ್ ಕೂಡ ಯಾರು ಮಾಡಿಲ್ಲ ಇಲ್ಲಿವರೆಗೂ. ಸೊ ಆದ್ರೂ ಅದು ಜನರಿಗೆ ತುಂಬ ಯೂಸ್ ಆಗುವಂಥದ್ದು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಒಂದು ಎಷ್ಟೇ ಸಮಸ್ಯೆಗಳಿದ್ರೂ ಅದಕ್ಕೆ ಮಾತ್ರ ನಾವು ಒಂದು ಫೋಕಸ್ ಮಾಡ್ತಾ ಬಂದಿದ್ದೇನೆ. ಅದು ಫೋಕಸ್ ಮಾಡ್ತೇನೆ ಮುಂದೆ ಕೂಡ. ಇದೇ ಒಂದು ಅಂದರೆ ಇದೊಂದು ನಿಮಗೆ ರೀಸನ್ನು ಏನಂತಂದರೆ ನಮ್ಮದು ಬೇರೆ ಈ ನ್ಯೂಸ್ ಜರ್ನಲಿಸಮ್, ಜನರಲ್ ನ್ಯೂಸ್ ಜರ್ನಲಿಸಮ್ನ ಇನ್ನೂ ಯಾಕೆ ಒಂದು ದೊಡ್ಡ ಸ್ಟ್ರೀಮಲ್ಲಿ ಗ್ರೋ ಮಾಡೋಕ್ಕಾಗಿಲ್ಲ ಅಂತಂದ್ಬಿಟ್ಟು. ಮತ್ತು ಈಗ ಯಾರಾದರೂ ಅದರಲ್ಲಿ ಆಲ್ರೆಡಿ ಒಳ್ಳೆಯ ಒಂದು ಪತ್ರಕರ್ತರು ಯಾರಾದರೂ ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂಥ ಜನರದ್ದು ಏನಾದರೂ ಒಂದು ಜನರಿಗೆ ಒಂದು ಕಣ್ಣೀರು ಒರೆಸುವಂಥ ಕೆಲಸಗಳು ಮಾಡ್ತಿದ್ದಾರೆ. ನಾನು ಈಗಲೂ ಮುಂಚೆನೂ ಮತ್ತು ಮುಂದೆ ಯಾವಾಗಲೂ ಕೂಡ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೇನೆ. ನಮ್ಮದು ಒಂದು ಚಿಕ್ಕ ಪುಟ್ಟದಾದಂಥ ಒಂದು ಏನಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಅದಕ್ಕೆ ಫೋಕಸ್ ಆದರೂ ಕೂಡ ಬೇರೆ ಯಾರಾದರೂ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥ ಪತ್ರಕರ್ತರಿದ್ದರೆ ಖಂಡಿತವಾಗಲೂ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿರ್ತೇನೆ ಮತ್ತು ಅವರಿಗೆ ಸಪೋರ್ಟಿವ್ ಆಗಿರ್ತೇನೆ. ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ಬೇರೆ ಯಾವುದೋ ನೆಗೆಟಿವ್ ವರ್ಡಲ್ಲಿ ಹೇಳಲೇಬಾರ್ದು ಆ್ಯಕ್ಚುಲಿ. ಯಾಕೆಂದರೆ ಅದೊಂದು ಪಾಪ ಅವ್ರಿಗೆ ಬೇರೆ ಏನೆಲ್ಲ ಎಷ್ಟು ಜನರಿಗೆ ಇನ್ಕಮ್ಮೇ ಇರೋದಿಲ್ಲ, ಅದು ಕೂಡ ಏನಾದರೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಕೆಲಸ ಮಾಡ್ತಾಯಿರ್ತಾರೆ. ಅವರಿಗೆ ಯಾವಾಗಲೂ ನಾವು ಒಂದು ಥ್ಯಾಂಕ್ಫುಲ್ ಆಗಿರಬೇಕು ಮತ್ತು ನೆಗೆಟಿವ್ ಮಾತಾಡಲಿಕ್ಕೆ ಹೋಗಬಾರ್ದು. ನಮಗೇನಾದರೂ ಒಂದು ಡೊನೇಟ್ ಮಾಡಲಿಕ್ಕೆ ಮಾಡ್ಬೋದು. ಅಂದರೆ ತುಂಬ ರಿಚ್ ಇರುವಂಥ ಆರ್ಗನೈಜೇಷನಾದ್ರೆ ಪರವಾಗಿಲ್ಲ, ತುಂಬ ಇನ್ನೂ ಸ್ಟಾರ್ಟಿಂಗ್ ಅಂತೇಳಿ ಇರ್ತದೆ, ಅಷ್ಟೊಂದು ಗ್ರೋ ಆಗಿರೋದಿಲ್ಲ. ಪಾಪ ಅವ್ರಿಗೂ ಏನಾದರೂ ಯಾರು ಡೊನೇಟ್ ಮಾಡಿದ್ರೆ ಮಾಡ್ಬೋದು. ನನ್ನ ಕೈಲೂ ಈಗ ಅಷ್ಟೊಂದು ಫೈನಾನ್ಷಿಯಲ್ ಅಂದರೆ ತುಂಬ ಬಿಸ್ನೆಸ್ಸಲ್ಲಿ ಅದರಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾನು ಅಮೌಂಟನ್ನು ಯೂಸ್ ಮಾಡಿದ್ದೆ. ಮತ್ತು ಅದನ್ನು ನಮ್ಮದೀಗ ಇರುವಂಥ ಒಂದು ಬೇಸಿಕ್ ನೀಡೇನಿದೆ ಅದಕ್ಕೇ ಅಮೌಂಟ್ ಈಗ ನಾವು ಬೇರೆ ಬೇರೆ ವೇಯಲ್ಲಿ ನಾವು ಅಂದರೆ ಅರ್ನ್ ಮಾಡಬೇಕು ನೆಸಸರಿ ಇರೋದ್ರಿಂದ ಮೊದಲಿನ ಥರ ಅಂದರೆ ನಾನು ಸುಮಾರು ಒಂದು 4-5 ವರ್ಷ ಮುಂಚೆ ಅಂದರೆ ನಾನು ಜಾಬಲ್ಲಿರುವಾಗ ಆ ಟೈಮಲ್ಲಿ ನಾನು ತುಂಬ ನಿಮಗೆ ಮೊದಲು ನಾನು ಪೋಸ್ಟ್ ಹಾಕಿದ್ದೆ. ನಾನು ತುಂಬ ಕಡೆ ನಾನು ಅಮೌಂಟ್ ಕೊಟ್ಟಿದ್ದೆ. ಕೋವಿಡ್ ಟೈಮಲ್ಲಿ ಸುಮಾರು 1 lakh ಮೇಲೆ ಅಮೌಂಟ್ ನಾನು ತುಂಬ ಜನರಿಗೆ ಒಂದು 500,000
5000 2000 ಹಂಗೆಲ್ಲ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು, 300 400 ಹಂಗೆಲ್ಲ ಅಂತ ಅಂದ್ಬಿಟ್ಟು. ಮತ್ತು ತುಂಬ ದೇವಸ್ಥಾನಗಳಿಗೆ ಕೂಡ ಏನಾದರೂ ಈಗ ನಮ್ಗೆ ಗೊತ್ತೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ ಬ್ಯಾಂಗ್ಳೂರು ಮೈಸೂರು ಎಲ್ಲ ಕಡೆ ಹೋಗಿರ್ತೇವೆ. ಅಲ್ಲಿ ಯಾರೋ ಒಬ್ಬರು ಬಂದು ಏನಾದ್ರು ಸ್ವಲ್ಪ ಅಮೌಂಟ್ ಕೇಳಿದರು, ಒಂದು 100 ರೂಪಾಯಿ 200 ರೂಪಾಯಿ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಬರ್ತಾಯಿದ್ದೆ. ಈಗಲೂ ಹಂಗೆ ಮಾಡ್ತಾನೆ. ಬಟ್ ಈಗಲೂ ಕೆಲವೊಂದು ಈಗ ಸ್ವಲ್ಪ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದರಿಂದ, ಅಂದರೆ ನಮ್ಮ ಏನು ಈಗ ನಮ್ಮದು ಬಿಸ್ನೆಸ್ ಎಲ್ಲ ಇರೋದರಿಂದ ಅದ್ರದ್ದು ಎಕ್ಸ್ಪೆನ್ಸು, ಇನಿಷಿಯಲ್ ಎಕ್ಸ್ಪೆನ್ಸ್ ಎಲ್ಲದರಲ್ಲೂ ಇರ್ತದೆ, ಅದೇ ಥರ ಇದರಲ್ಲೂ ಇದೆ. ತುಂಬ ಇರೋದರಿಂದ ನಮಗೆ ಈಗ ಆ ಮಟ್ಟಿಗೆ ಯಾವುದು ಕೂಡ ಒಂದು ಅಮೌಂಟ್ ಅಲ್ಲಿ ಇಲ್ಲಿ ಅಂತೆಲ್ಲ ಕೊಡೋದು ಅದೆಲ್ಲ ಕಡಿಮೆ ಮಾಡಿದ್ದೇವೆ ಈಗ. ಅಂದರೆ ಈಗಲೂ ತುಂಬ ಅನಿವಾರ್ಯ ಅಂದರೆ ಚಿಕ್ಕ ಪುಟ್ಟದಾಗಿ ಏನಾದ್ರು ಒಂದು ಕೊಡ್ಬೋದು. ದೊಡ್ಡ ಮಟ್ಟಿಗೆ ನಾವು ಅಮೌಂಟ್ ಅಂದರೆ 1000 2000 ಆ ಥರ ಎಲ್ಲ ಕೊಡೋದನ್ನು ಈಗ ನಾನು ಕಡಿಮೆ ಮಾಡಿ ಆಗೋದು ಇಲ್ಲ ಸ್ವಲ್ಪ ದಿವಸಗಂಟ. ಯಾಕೆಂದ್ರೆ ನಮ್ಮದೀಗೆಲ್ಲ ಒಂದು ಕೆಲಸ ಕಾರ್ಯಗಳು, ಈ ಬಿಸ್ನೆಸ್ಸು ಇದೆಲ್ಲ ಸ್ವಲ್ಪ ಪ್ರಾಫಿಟ್ ಬರೋವರೆಗೂ ನಾವು ಸ್ವಲ್ಪ ಅದನ್ನು ನೋಡಿಕೊಂಡು ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಇದೆ ಫ್ರೆಂಡ್ಸ್. ನಾವು ನಿಮಗೆ ಏನಂತಂದರೆ ನನ್ನ ಅಂದರೆ ಸೊಸೈಟಿಯಲ್ಲಿ ಇದ್ದಂಥ ಒಂದು, ಅಂದರೆ ಕೆಲವೊಂದು ಜನರು ನನ್ನ ಟ್ಯಾಲೆಂಟ್ ನೋಡ್ಬಿಟ್ಟು, ಅಂದರೆ ನಾನು ಸುಮಾರು ಒಂದು ಚಿಕ್ಕದ್ರಿಂದನೇ ಅಂದರೆ SLC PUC ಇಂದನೇ ನಾನು ಆರ್ಟಿಕಲ್ಸ್ನೆಲ್ಲ ಬರಿತಾಯಿದ್ದೆ. ಸೊ ಅಲ್ಲಿಂದ ನಾನು ಅದನ್ನೆಲ್ಲ ನೋಡಿ ಜನರು ನನಗೆ ಅದನ್ನು, ಕೆಲವು ಜನರು ಮತ್ತು ಕೆಲವರು ಏನೋ ಅದು ಸನ್ನಿವೇಶ ತಕ್ಕಂತ ಹೇಳಿದೇನೋ ಗೊತ್ತಿಲ್ಲ, ಕೆಲವು ಫೋಕಸ್ ಮಾಡೋಕ್ಕೆ ಹೇಳಿದರು. ಅದರಲ್ಲಿ ನಂದು ಒಂದು ಎಫರ್ಟಲ್ಲಿ ಒಂದು ಕಡೆ ಸ್ವಲ್ಪ ಎಫರ್ಟ್ ಅದರದ್ದು ಒಂದು ಫೋಕಸ್ ಆಗಿದೆ ಸ್ವಲ್ಪ. ಇನ್ನು ಬಾಕಿ ವಿಷಯಗಳನ್ನ ಇನ್ನು ಮುಂದಿನ ದಿವಸಗಳಲ್ಲಿ ನಮಗೇನಾದರೂ ಸ್ವಲ್ಪ ಒಳ್ಳೆಯ ಫಂಡೆಲ್ಲ ಅರೇಂಜ್ ಆಗಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ಬೋದು, ಜಾಸ್ತಿ ಮ್ಯಾಕ್ಸಿಮಮ್ ಟೈಮ್ ಅಂತಂದರೆ. ಇಲ್ಲ ಬೇರೆ ಯಾರಾದರೂ ಫ್ರೆಂಡ್ಸ್ಗಳು ಇದ್ದರೆ ಅವರೊಟ್ಟಿಗೆ ಸೇರ್ಕೊಂಡು ಏನಾದರೂ ಈ ಜನರಲ್ ಆಗಿ ಇರುವಂಥ ನ್ಯೂಸ್ ಜರ್ನಲಿಸಮನ್ನು ಮಾಡುವಂಥ ಪ್ರಯತ್ನನ ಮಾಡ್ತೇನೆ ನಾನು. ಅಲ್ಲಿವರೆಗೂ ನಮ್ಮದು ಜನರಲ್ ಆಗಿರೋ ವಿಷಯಗಳನ್ನ ಹೆಚ್ಚಾಗಿ ನಾನು ಇಲ್ಲಿ ಫೇಸ್ಬುಕ್ಕಲ್ಲಿ, ಇಲ್ಲ ಅಂತಂದರೆ ಟ್ವಿಟರಲ್ಲಿ ಏನಾದರೂ ನಾನು ಅದನ್ನು ಶೇರ್ ಮಾಡ್ತೇನೆ, ಕನ್ಸರ್ನಾಗಿ ಇದು ಮಾಡ್ತೇನೆ. ಅದಕ್ಕೇನಾದರೂ ಕೆಲವೊಂದು ತುಂಬ ಇನ್ಫಾರ್ಮೇಷನ್ಗಳಿದ್ದರೆ. ಇಷ್ಟೇ ಫ್ರೆಂಡ್ಸ್. ಮತ್ತು ನಮ್ಮದು ಈ ಹೆಲ್ತ್ ಪ್ರಾಜೆಕ್ಟದು ವಿಷಯನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು. ಥ್ಯಾಂಕ್ ಯು.